ಈ ವರ್ಷದ ಅಮೆಝಾನ್ ಪ್ರೈಮ್ ಡೇ ಸ್ಟಾರ್ಟ್ ಆಗ್ತಿರುವಂತದ್ದು 20 ಮತ್ತು 21ನೇ ತಾರೀಕಿಂದ ಪ್ರೈಮ್ ಡೇ ಬಂದ್ಬಿಟ್ಟು ಸ್ಟಾರ್ಟ್ ಆಗ್ತಿರುವಂತದ್ದು. ಈ ಒಂದು ಪ್ರೈಮ್ ಡೇ ನಲ್ಲಿ ತುಂಬಾ ಕಡಿಮೆ ಪ್ರೈಸ್ ಗೆ ಬಂದ್ಬಿಟ್ಟು ನಿಮಗೆ ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ಸ್ ಗಳು ಸಿಗ್ತಾ ಇರುವಂತದ್ದು. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಐಫೋನ್ 13 ಇದೆ. ಇದು ಬಂದ್ಬಿಟ್ಟು ಮಾಮೂಲಿಯಾಗಿ ಪರ್ಚೇಸ್ ಮಾಡಕ್ ಹೋದ್ರೆ ನೀವೇನಾದ್ರು ಇದು ಬಂದ್ಬಿಟ್ಟು 50 ರಿಂದ 52 ಸಾವಿರ ರೂಪಾಯಿ ಸಿಗುತ್ತೆ. ಬಟ್ ಇದೇ ಒಂದು ಪ್ರೈಮ್ ಡೇ ಸೇಲ್ ನಲ್ಲಿ ನಿಮಗೆ 30 ರಿಂದ 33 ಸಾವಿರ ರೂಪಾಯಿ ನಿಮಗೆ ಇದು ಸಿಗ್ತಾ ಇರುವಂತದ್ದು. ಸೊ ಇದೇ ರೀತಿ ತುಂಬಾ ಒಂದು ಡೀಲ್ಸ್ ಗಳು, ಲ್ಯಾಪ್ಟಾಪ್ಸ್, ಇಯರ್ ಬಡ್ಸ್, ಮೊಬೈಲ್ಸ್, ಇದೇ ರೀತಿ ತುಂಬಾ ಪ್ರಾಡಕ್ಟ್ಸ್ ಗಳು ಬಂದ್ಬಿಟ್ಟು ಇರುವಂತದ್ದು. ಅದ್ರಲ್ಲಿ ನಾನು ಕೆಲವೊಂದು ಮಾತ್ರ ಯಾವ ಜಾಸ್ತಿ ಸೇಲ್ ನಲ್ಲಿ ಕಡಿಮೆ ಅಮೌಂಟ್ ಆಗಿರುವಂತದ್ದು ಅಂತ ಕೆಲವೊಂದು ಮಾತ್ರ ನಾನು ಪಿಕ್ ಮಾಡಿ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಿರೋಂಥದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೋದು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಾರ್ಕೆಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸರಿ, ಇನ್ನೊಂದ್ಸಲ ಹೇಳ್ತೀನಿ, ಈ ಒಂದು ಸೇಲ್ 20 ಮತ್ತು 21ನೇ ತಾರೀಕು ಇರುವಂತದ್ದು. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆದಷ್ಟು ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ ಏನಾದ್ರು ಪರ್ಚೇಸ್ ಮಾಡ್ಬೇಕಂತಿದ್ರೆ ಆದಷ್ಟು ಪರ್ಚೇಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸರಿ, ಈ ಲಿಸ್ಟ್ ಅಲ್ಲಿ ನಮ್ಮ ಮೊದಲನೇ ಪ್ರಾಡಕ್ಟ್ ಬಂದ್ಬಿಟ್ಟು ಲೆನೋವೋ ಕಡೆಯಿಂದ ಲೆನೋವೋ ಅವ್ರದ್ದು ಒಂದು ಲ್ಯಾಪ್ಟಾಪ್ ಐಡಿಯಾ ಪ್ಯಾಡ್ ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು AMD Ryzen 5 5500U ಈ ಒಂದು ಚಿಪ್ಸೆಟ್ ಇರುವಂತದ್ದು. ಇದು ಬಂದ್ಬಿಟ್ಟು ನೀವು ಏನೋ ಮಾಮೂಲಿ ಪರ್ಚೇಸ್ ಮಾಡಕ್ ಹೋದ್ರೆ ಈ ಒಂದು ಲ್ಯಾಪ್ಟಾಪ್ ನ ಅಮೌಂಟ್ 58 ಸಾವಿರ ಆಗುವಂಥದ್ದು. ಬಟ್ ಇದೇ ಒಂದು ಲೆನೋವೋ ಇದೇ ಒಂದು ಪ್ರೈಮ್ ಡೇ ನಲ್ಲಿ ಈ ಒಂದು ಲ್ಯಾಪ್ಟಾಪ್ ಏನಿದೆ ನಿಮಗೆ ಇದು 37,999 ಸಿಗ್ತಿರುವಂತದ್ದು. ಕ್ಲೋಸ್ ಟು 38 ಸಾವಿರ ರೂಪಾಯಿ ತಿಳ್ಕೊಳ್ರಿ. ಸೊ ತುಂಬಾ ಅಮೌಂಟ್ ಇದು ಬಂದ್ಬಿಟ್ಟು ಡಿಸ್ಕೌಂಟ್ ಆಗಿ ನಿಮಗೆ ಸಿಗ್ತಿರುವಂತದ್ದು. ಸೊ ಯಾರು ಲ್ಯಾಪ್ಟಾಪ್ ತಗೋಬೇಕು ಅಂತಿದ್ರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದಾದ ನಂತರ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಮತ್ತೆ 3K ಬಂದ್ಬಿಟ್ಟು ಡಿಸ್ಕೌಂಟ್ ಅಮೌಂಟ್ ಬೇರೆ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಸೊ ಈ ಒಂದು ಲ್ಯಾಪ್ಟಾಪ್ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡಬಹುದು ಅನ್ಸುತ್ತೆ. ಈ ಲಿಸ್ಟ್ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು HP ಲ್ಯಾಪ್ಟಾಪ್ ಆಗಿರುವಂತದ್ದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಂಟೆಲ್ ಕೋರ್ i5 ಈ ಒಂದು ಚಿಪ್ ಸೆಟ್ ಇರುವಂತದ್ದು. ಇದು ಮೋಸ್ಟ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತಾನೆ ಮಾಡಿರುವಂತ ಒಂದು ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಈ ಒಂದು ಲ್ಯಾಪ್ಟಾಪ್ ನ ಅಮೌಂಟ್ ನಿಮಗೆ ಮಾಮೂಲಿಯಾಗಿ ಪರ್ಚೇಸ್ ಮಾಡಕ್ ಹೋದ್ರೆ 71 ಸಾವಿರ ಆಗುವಂಥದ್ದು. ಬಟ್ ಇದೇ ಒಂದು ಸೇಲ್ ಅಲ್ಲಿ ನಿಮಗೆ 54,999 ರೂಪಾಯಿ ಇರುವಂತದ್ದು. ಅದಾದ ನಂತರ 5K ಬಂದ್ಬಿಟ್ಟು ಬ್ಯಾಂಕ್ ಡಿಸ್ಕೌಂಟ್ ಬೇರೆ ನಿಮಗೆ ಸಿಗ್ತಿರುವಂತದ್ದು. ಸೊ ಕ್ರೆಡಿಟ್ ಕಾರ್ಡ್ ಏನಾದ್ರು ಇತ್ತು ಅಂದ್ರೆ ನೀವು ಆರಾಮಾಗಿ ಇದನ್ನ 5K ಇನ್ನು ಕಡಿಮೆ ಮಾಡಬಹುದು ಇದರ ಒಂದು ಅಮೌಂಟ್ ನ. ಸೊ ಈ ಒಂದು ಲ್ಯಾಪ್ಟಾಪ್ ಕೂಡ ನಿಮಗೆ ಸಿಗ್ತಿರುವಂತದ್ದು ಒಂದು ಒಳ್ಳೆ ಒಂದು ಚಿಪ್ಸೆಟ್ ಇದೆ ಅಂತಾನೆ ಹೇಳ್ಬೋದು. ಬಂದ್ಬಿಟ್ಟು ನಿಮಗೆ ಗೇಮಿಂಗ್ ಲ್ಯಾಪ್ಟಾಪ್ ಆಗಿರುವಂತದ್ದು. ಸೊ ಯಾರೋ ಒಂದು ಎಡಿಟಿಂಗ್ ಪರ್ಪಸ್ ಗೆ ಅಥವಾ ಯಾರೋ ಒಂದು ಫಾರ್ ಎಕ್ಸಾಂಪಲ್ ಗೇಮಿಂಗ್ ಅಂತ ಯಾರೋ ಒಂದು ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡ್ಬೇಕಂತಿದ್ರೆ ಈ ಒಂದು ಲ್ಯಾಪ್ಟಾಪ್ ಅವ್ರಿಗೆ ಸೂಕ್ತ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಒಂದು ಗ್ರಾಫಿಕ್ಸ್ ಕಾರ್ಡ್ ಹಾಕಿರ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಇದರ ಸ್ಪೆಸಿಫಿಕೇಶನ್ಸ್ ನೋಡಿ ನೀವು ಪರ್ಚೇಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಇದು ಒಂದು 15.6 144 Hz ರಿಫ್ರೆಶ್ ರೇಟ್ ಅಂದ್ರೆ ಆಲ್ಮೋಸ್ಟ್ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಸೊ ಈ ಒಂದು ಲ್ಯಾಪ್ಟಾಪ್ ನ ನೀವು ಆರಾಮಾಗಿ ಈ ಒಂದು ಅಮೆಝಾನ್ ಪ್ರೈಮ್ ಡೇ ನಲ್ಲಿ ಪರ್ಚೇಸ್ ಮಾಡಬಹುದು. ಅದಾದ ನಂತರ ಇನ್ನೂ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಇರುವಂತದ್ದು ಅಸೂಸ್ದು TUF-A15 ಅಂತ ಅಂದ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು ರೈಸನ್ ಅವ್ರದ್ದು ಒಂದು ಚಿಪ್ಸೆಟ್ ಇರುವಂತದ್ದು. ಈ ಒಂದು ಲ್ಯಾಪ್ಟಾಪ್ ನೀವೇನೋ ಮಾಮೂಲಿ ಪರ್ಚೇಸ್ ಮಾಡಕ್ಕಂತ ಹೋದ್ರಿ ಅಂದ್ರೆ 87,000 ಆಗುವಂಥದ್ದು. ಬಟ್ ಇದೇ ಒಂದು ಸೇಲ್ ನಿಮಗೆ ಎಫೆಕ್ಟಿವ್ ಆಗಿ 67,000 ಆಗುವಂಥದ್ದು. ಸೊ 3K ಬ್ಯಾಂಕ್ ಡಿಸ್ಕೌಂಟ್ ಬೇರೆ ಕೊಡ್ತಾ ಇರುವಂತದ್ದು ಈ ಒಂದು ಅಮೆಝಾನ್ ಪ್ರೈಮ್ ಡೇ ನಲ್ಲಿ. ಸೊ ಪರ್ಚೇಸ್ ಮಾಡೋರಿಗೆ ಈ ಒಂದು ಲ್ಯಾಪ್ಟಾಪ್ ಕೂಡ ತುಂಬಾನೇ ಒಳ್ಳೆದು ಅನಿಸುತ್ತೆ. ಸೊ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳು ಇದೇ ತರ ಇರುವಂತದ್ದು. ಅದಾದ ನಂತರ ನಾವೇನಾದ್ರು ಗ್ಯಾಲಕ್ಸಿ ಹೋದ್ವಿ ಅಂದ್ರೆ ಒಂದು ಟ್ಯಾಬ್ ಏನಾದ್ರು ಪರ್ಚೇಸ್ ಮಾಡ್ಬೇಕಂತಿದ್ರೆ ಗ್ಯಾಲಕ್ಸಿ ಟ್ಯಾಬ್ ಅವ್ರದ್ದು A90+ ಅಂತ ಅಂದ್ಬಿಟ್ಟು ಈ ಒಂದು ಟ್ಯಾಬ್ ಕೂಡ ನಿಮಗೆ ತುಂಬಾನೇ ಕಡಿಮೆ ಪ್ರೈಸ್ ಇರೋದು. ಮತ್ತೆ ಇದರಲ್ಲಿ ಎಕ್ಸ್ಪ್ಯಾಂಡೇಬಲ್ ಮೆಮೊರಿ ಕೂಡ ಸಿಗ್ತಿರುವಂತದ್ದು 1 TB ತನಕ. ಈ ಒಂದು ಟ್ಯಾಬ್ ಕೂಡ ನಿಮಗೆ ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಇದರ ಒಂದು ಪ್ರೈಸ್ 27,999 ರೂಪಾಯಿ ಇರುವಂತದ್ದು. ಬಟ್ ಇದೇ ಒಂದು ಸೇಲ್ ನಲ್ಲಿ 18 ಸಾವಿರ ರೂಪಾಯಿ ಇರುವಂತದ್ದು. ಇದು ಅಮೌಂಟ್ ಕಡಿಮೆ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಂಕ್ ಆಫರ್ ಸಿಗ್ತಿಲ್ಲ. ನಿಮಗೆಲ್ಲ ಗೊತ್ತಿದೆ ಸ್ಯಾಮ್ಸಂಗ್ ನೋಡಿದ್ರೆ ಎಷ್ಟು ಅಮೌಂಟ್ ಜಾಸ್ತಿ ಅಂದ್ಬಿಟ್ಟು ಅದರಲ್ಲಿ ಇವ್ರು ಕಡಿಮೆ ಮಾಡಿರಿ ಅಂದ್ಬಿಟ್ಟು ಇದರಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಂಕ್ ಆಫರ್ ಕೂಡ ನಿಮ್ಗೆ ಸಿಗ್ತಾ ಇಲ್ಲ. ಸೊ ಈ ಒಂದು ಟ್ಯಾಬ್ ಕೂಡ ನಿಮಗೆ 17 ಸಾವಿರ ರೂಪಾಯಿ ಅದರ ಸಿಗುವಂಥದ್ದು. ಬಟ್ ಚೆನ್ನಾಗಿರುವಂಥದ್ದು. ಇದರಲ್ಲಿ ಸ್ನ್ಯಾಪ್ಡ್ರಾಗನ್ ಒಂದು ಪ್ರೊಸೆಸರ್ ಕೂಡ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೇದು ಅಂತ ಹೇಳ್ಬೋದು. ಸರಿ, ಈಗ ಇಯರ್ ಬಡ್ಸ್ ಬಗ್ಗೆ ಮಾತಾಡೋಣ. ಮೊನ್ನೆ ತಾನೇ ಸ್ವಲ್ಪ ದಿನಗಳಿಂದ ಸಾನಿ ಅವರು ಒಂದು ಇಯರ್ ಬಡ್ಸ್ ಲಾಂಚ್ ಮಾಡಿದ್ರು, ಸಾನಿ WF ಅಂದ್ಬಿಟ್ಟು. ಈ ಒಂದು ಇಯರ್ ಬಡ್ಸ್ ತುಂಬಾನೇ ಚೆನ್ನಾಗಿರುವಂಥದ್ದು. ಸಾನಿ ಬೆಸ್ಟ್ ಇವರ್ ಕಾಲ್ ಕ್ವಾಲಿಟಿ ಅಂತ ಹೇಳ್ಬೋದು. ಡೈನಾಮಿಕ್ ಡ್ರೈವರ್ ಕೂಡ ಸಿಗ್ತಾ ಇರುವಂಥದ್ದು. ಲಿಟ್ರಲಿ 36 hours ಬ್ಯಾಟರಿ ಲೈಫ್ ಇರುವಂಥದ್ದು ಈ ಒಂದು ಸಾನಿ ಅವ್ರದ್ದು ಒಂದು ಇಯರ್ ಬಡ್ಸ್ಗೆ. ಇದರ ಒಂದು ಮಾಮೂಲಿ ಪ್ರೈಸ್ 29,999 ರೂಪಾಯಿ ಇರುವಂಥದ್ದು. ಬಟ್ ಇದೇ ಒಂದು ಸೇಲ್ ಅಲ್ಲಿ ನಿಮಗೆ 16,499 ರೂಪಾಯಿ ಸಿಗ್ತಿರುವಂಥದ್ದು. ಯಾವುದೇ ಒಂದು ರೀತಿಯ ಒಂದು ಬ್ಯಾಂಕ್ ಆಫರ್ ಕೂಡ ನಿಮಗೆ ಸಿಗಲ್ಲ. ಸೊ ಸಾನಿ ಅಂದ್ಮೇಲೆ ಸಿಕ್ಕಾಪಟ್ಟೆ ಅಮೌಂಟ್ ಜಾಸ್ತಿ. ಬಟ್ ಅದರಲ್ಲೂ ಕೂಡ ಕಡಿಮೆ ಮಾಡ್ತಾರೆ ಅಂದಮೇಲೆ ಇದರಲ್ಲಿ ಅದು ಕೂಡ ಬ್ಯಾಂಕ್ ಆಫರ್ ಸಿಗಲ್ಲ. ಸೊ ನೀವು ಪರ್ಚೇಸ್ ಮಾಡಬಹುದು ಇದು ಕೂಡ. ಬಟ್ ತುಂಬಾನೇ ಒಳ್ಳೆ ಒಂದು ಎಫೆಕ್ಟಿವ್ ಇರುವಂತದ್ದು. 36 hours ಬ್ಯಾಟ್ರಿ ಬ್ಯಾಕ್ ಲೈಫ್ ಕೂಡ ಸಿಗ್ತಿರುವಂತದ್ದು. ಸೊ ತಗೋಬಹುದು ಅನ್ಸುತ್ತೆ. ಸೊ ಮತ್ತೆ ನಿಮಗೆ ಇದರಲ್ಲಿ ಇನ್ನೊಂದು ಬೋಸ್ QC ಅಲ್ಟ್ರಾ ಅಂತ ಸಿಗ್ತಿರುವಂತದ್ದು. ಇದನ್ನ ನೀವು ಮಾಮೂಲಿ ಪರ್ಚೇಸ್ ಮಾಡಕಂತ ಹೋದ್ರೆ 35 ರಿಂದ 36 ಸಾವಿರ ರೂಪಾಯಿ ಇರುವಂತದ್ದು. ಬಟ್ ಇದೇ ಒಂದು ಪ್ರೈಮ್ ಡೇ ನಲ್ಲಿ ನಿಮಗೆ ಇದರ ಒಂದು ಪ್ರೈಸ್ 25,950 ರೂಪಾಯಿ ಇರುವಂತದ್ದು.
ಇದರಲ್ಲಿ ಬಂದ್ಬಿಟ್ಟು ಅಪ್ ಟು 24 hours ಬ್ಯಾಟರಿ ಲೈಫ್ ಇರುವಂತದ್ದು, ಇಯರ್ಫೋನ್ಸ್ ವಿತ್ ಮೈಕ್ ಕೂಡ ಸಿಗ್ತಿರುವಂತದ್ದು. ಸೊ ಇದು ಮೋಸ್ಟ್ಲಿ ನನಗೆ ಇದು ಗೇಮಿಂಗ್ ಆಡೋರಿಗೆ, ಅದಾದ ನಂತರ ಕೆಲವೊಬ್ರು ಇರ್ತಾರಲ್ಲ ಲೈಕ್ ಏನಾದ್ರು ಒಂದು ಯೂಟ್ಯೂಬ್ನವರಿಗೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವರಿಗೆ, ಗೇಮಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವ್ರಿಗೆ ಅಂಥದ್ದು ಇದು ಒಳ್ಳೇದು ಅಂತ ಹೇಳ್ಬೋದು. ಸೊ ನನಗೆ ಇಷ್ಟವಾಗಿದ್ದು ಈಗ ಬಂತು ಆ್ಯಕ್ಚುಲಿ. ಇದೆಲ್ಲರಲ್ಲೂ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಗೋಪ್ರೋ. ನನಗೆ ಗೊತ್ತು ತುಂಬಾ ಜನ ಬಂದ್ಬಿಟ್ಟು ವ್ಲಾಗರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಗೋಪ್ರೋಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇರ್ತದೆ. ಬಟ್ ಇದರ ಒಂದು ಅಮೌಂಟ್ಗಳು 50, 60, 70 ಸಾವಿರ ರೂಪಾಯಿ ತಗೊಂಡು ಇರ್ತವೆ. ಬಟ್ ಇದೇ ಒಂದು ಪ್ರೈಮ್ ಡೇ ನಲ್ಲಿ ನಿಜವಾಗ್ಲೂ ಅನ್ಬಿಲಿಯಬಲ್ ಅಂತ ಹೇಳ್ಬೇಕು, ಅಷ್ಟು ಚೆನ್ನಾಗಿ ಈ ಒಂದು ಗೋಪ್ರೋನ ಲಾಂಚ್ ಮಾಡ್ತಾರೆ. ಅಂದ್ರೆ ಲಾಂಚ್ ಮಾಡಿರೋದನ್ನ ಈ ಒಂದು ಪ್ರೈಮ್ ಡೇ ನಲ್ಲಿ ತುಂಬಾ ಕಡಿಮೆ ಪ್ರೈಸ್ ಕೊಡ್ತಾ ಇರುವಂತದ್ದು. ಈ ಒಂದು ಗೋಪ್ರೋ ಬಂದ್ಬಿಟ್ಟು 5.3K ವಿಡಿಯೋ ರೆಸಲ್ಯೂಷನ್ ಇರುವಂತದ್ದು, 60 FPS ಮಾಮೂಲಿ, ಅದು ವಾಟರ್ ಪ್ರೂಫ್ ಕೂಡ ಸಿಗ್ತಾ ಇರುವಂತದ್ದು, ಅಂದ್ರೆ 33 ಫೀಟ್ ತನಕ. ಬೋನಸ್ DL ಐಪರ್ ಸ್ಮೂತ್ 4.0 ಸ್ಟೆಬಿಲೈಸೇಷನ್ ಎಲ್ಲ ಇರುವಂತದ್ದು. ಇದನ್ನ ನಾವೇನಾದ್ರು ಮಾಮೂಲಿ ಪರ್ಚೇಸ್ ಮಾಡಕಂತ ಹೋದ್ರೆ 54,500 ರೂಪಾಯಿ ಆಗುವಂಥದ್ದು. ಬಟ್ ಇದೇ ಒಂದು DL ಪ್ರೈಸ್ ನಲ್ಲಿ 22,000 ರೂಪಾಯಿ ಆಗುವಂಥದ್ದು. ಲಿಟ್ರಲ್ಲಿ ಅರ್ಧಕ್ಕರ್ಧ ಎಗರ್ಕೊಂಡು ಹೋಗ್ಬಿಟ್ಟಿರುವಂಥದ್ದು. ಅಂದ್ರೆ ಐ ಥಿಂಕ್ 52% ಆಫ್ಗೆ ಇದು ಮಾಡ್ತಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಯಾರು ಪರ್ಚೇಸ್ ಮಾಡ್ಬೇಕಂತಿದ್ರೆ ಲಾಗಿಂಗ್ಗೋಸ್ಕರ ಇದನ್ನ ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಿಗೆ ಲಾಂಚ್ ಮಾಡ್ತಿರೋದು. ನಾನು ತುಂಬಾ ಯೂಟ್ಯೂಬ್ನ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿನಿ, ಈ ಒಂದು ಕೆಲವೊಂದು ಈ ಒಂದು ಕ್ಯಾಮ್ರಾ ತಾಣಕ್ಕಾಗದೆ ಸಿಕ್ಕಾಪಟ್ಟೆ ಜನ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸಿಗೆ ಇದು ಲಾಂಚ್ ಆಗ್ತಿರೋದಂಥದ್ದು ಆಕ್ಚುಲಿ ಒಳ್ಳೇದು ಅನ್ಸುತ್ತೆ. ಯಾರು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಪರ್ಚೇಸ್ ಮಾಡ್ಬೋದು. ಬಟ್ ಇದು ನೀವೇನಾದ್ರು ಪ್ರೈಮ್ ಡೇ ಓಪನ್ ಮಾಡಿದ ತಕ್ಷಣನೇ ಸಿಗಲ್ಲ ನಿಮಗೆ ಇದು. ಕೆಲವೊಂದು ಸ್ವಲ್ಪ ಕೆಳಗೆ ಹುಡುಕ್ಬೇಕಾಗುತ್ತೆ. ಬೇಕಾದ್ರೆ ನಾನು ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಸರಿ, ಈಗ ಮೊಬೈಲ್ಗಳ ಬಗ್ಗೆ ಮಾತಾಡೋಣ. ಈ ಮೊಬೈಲ್ ಲಿಸ್ಟ್ ನಲ್ಲಿ ನನಗೆ ಕೆಲವೊಂದು ಮೊಬೈಲ್ಗಳಲ್ಲಿ ಜಾಸ್ತಿ ಇತ್ತು, ಕೆಲವೊಂದು ಮೊಬೈಲ್ಗಳಲ್ಲಿ ಕಡಿಮೆ ಇತ್ತು. 24%, 25% ಈ ತರ ಎಲ್ಲ ಮಾಡ್ತಾ ಇತ್ತು. ಸೊ ಅದ್ರಲ್ಲಿ ನಾನೊಂದು ಕೆಲವೊಂದಿಷ್ಟು ಅಂದ್ಬಿಟ್ಟು ನಾನು ನೋಟ್ ಮಾಡಿದೆ ಕೆಲವೊಂದು ಮೊಬೈಲ್ಗಳನ್ನ. ಸರಿ, ಮೊನ್ನೆ ತಾನೇ ಲಾಂಚ್ ಆದಂತ ಐಕ್ಯೂ Z9X ಈ ಒಂದು ಮೊಬೈಲ್ ಮಾಮೂಲಿಯಾಗಿ ಲಾಂಚ್ ಆದಾಗ 19,000 ರೂಪಾಯಿ ಇತ್ತು. ಬಟ್ ಈ ಒಂದು ಪ್ರೈಸ್ ಅಲ್ಲಿ ಅಂದ್ರೆ ಈ ಒಂದು DL ನಲ್ಲಿ 14,498 ರೂಪಾಯಿ ಬಂದ. ಲಿಟ್ರಲ್ಲಿ 5,000 ರೂಪಾಯಿ ಬಂದು ಎಗ್ರಕೊಂಡು ಇರೋದು. ಬಟ್ ಈ ಒಂದು ಪ್ರೈಸ್ ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ರು, ಒಂದು ಒಳ್ಳೆ ಒಂದು ಬ್ರೌಸರ್ ಕೂಡ ಇತ್ತು. ಈ ಒಂದು ಪ್ರೈಸ್ ಒಂದು ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಮೊಬೈಲ್ ಅಂದ್ರೆ ಓಪೋದವ್ರದ್ದು Oppo F27 Pro Plus ಅಂದ್ಬಿಟ್ಟು ಈ ಒಂದು ಮೊಬೈಲ್ ನಿಮಗೆಲ್ಲ ಗೊತ್ತಿದೆ, ಸಿಕ್ಕಾಪಟ್ಟೆ ಪವರ್ಫುಲ್ ಅಂದ್ಬಿಟ್ಟು IP69 ಎಲ್ಲ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಈ ಒಂದು ಪ್ರೈಸ್ ನಲ್ಲಿ ಇದು ಒಂದು ಒಳ್ಳೆ ಸಿಗ್ಮೆಂಟ್ ನಲ್ಲಿ ಒಂದು ಒಳ್ಳೆ ಮೊಬೈಲ್ ಲಾಂಚ್ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಈ ಒಂದು ಮೊಬೈಲ್ ಲಾಂಚ್ ಆದಾಗ 32,999 ರೂಪಾಯಿ ಇತ್ತು. ಬಟ್ ಈಗ ಇದೇ ಒಂದು DL ಪ್ರೈಸ್ ನಲ್ಲಿ 27,999 ರೂಪಾಯಿ ಇರುವಂತದ್ದು. ಲಿಟ್ರಲ್ಲಿ ಪರ್ಚೇಸ್ ಮಾಡೋರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಹತ್ರ 5,000 ರೂಪಾಯಿ ಬಂದ್ಬಿಟ್ಟು ಕಡಿಮೆ ಮಾಡಿರುವಂತದ್ದು ಈ ಒಂದು ಮೊಬೈಲ್ದು. ಸೊ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ಮಿ ಕಂಪನಿಯವ್ರದ್ದು Redmi 13C. ಈ ಒಂದು ಮೊಬೈಲ್ ಲಾಂಚ್ ಆದಾಗ 13,999 ರೂಪಾಯಿ ಇತ್ತು. ಈ ಒಂದು DL ನಲ್ಲಿ ಅಂದ್ರೆ ಇದೇ ಒಂದು ಪ್ರೈಮ್ ಡೇ ನಲ್ಲಿ 25% ಕಡಿಮೆ ಮಾಡಿರುವಂತದ್ದು. ಅಂದ್ರೆ 10,499 ರೂಪಾಯಿಗೆ ಈ ಒಂದು ಮೊಬೈಲ್ ಸಿಗ್ತಿರುವಂತದ್ದು. ಲಿಟ್ರಲ್ಲಿ 4,000 ರೂಪಾಯಿ ಬಂದ್ಬಿಟ್ಟು ಕಡಿಮೆ ಇರ್ತದೆ ಈ ಒಂದು ಮೊಬೈಲ್ಗೆ. ಸೊ ಪರ್ಚೇಸ್ ಮಾಡೋರಿಗೆ ರೆಡ್ಮಿ ಕಂಪನಿಯವ್ರದ್ದು ಇದು ಕೂಡ ಒಂದು ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು. ಬಟ್ ನನಗಿರಲ್ಲಿ ಸ್ವಲ್ಪ ಏನಿದೆ ಬ್ರೌಸರ್ ಸ್ವಲ್ಪ ಕಡಿಮೆ ಅನಿಸ್ತು. ಸೊ ಅಷ್ಟೇ. ಸೊ ಬಟ್ ಏನಾದ್ರು ಕಡಿಮೆ ಒಂದು ಸಿಗ್ಮೆಂಟ್ ನಲ್ಲಿ ಯಾರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ಆನರ್ ಕಡೆಯಿಂದ Honor X9B. ಸಿಕ್ಕಾಪಟ್ಟೆ ಪವರ್ಫುಲ್ ಸ್ಮಾರ್ಟ್ಫೋನ್ ಅಂತ ಎಲ್ಲ ಹೇಳ್ತಿದ್ರು. ಈ ಒಂದು ಮೊಬೈಲ್ ಲಾಂಚ್ ಆದಾಗ ಲಿಟ್ರಲಿ 31,000 ರೂಪಾಯಿ ಅಂದ್ಕೊಂತಿದ್ದ. ನನ್ನ ಪ್ರಕಾರ ಐ ಥಿಂಕ್ 30,800 ರೂಪಾಯಿ ಇರ್ಬೇಕು ಮೋಸ್ಟ್ಲಿ. ಬಿಡಿ 31,000 ರೂಪಾಯಿ ಅಂತ ಅನ್ಕೊಳ್ರಿ. 31,000 ರೂಪಾಯಿ ಲಾಂಚ್ ಆದಂತ ಈ ಒಂದು ಮೊಬೈಲ್ ಈ ಒಂದು ಸಿಗ್ಮೆಂಟ್ ನಲ್ಲಿ ಈ ಒಂದು ಪ್ರೈಮ್ ಡೇ ಸೇಲ್ ನಲ್ಲಿ ಲಿಟ್ರಲ್ಲಿ 21,000 ಅಥವಾ 22,000 ರೂಪಾಯಿಗೆ ಲಾಂಚ್ ಆಗ್ತಾ ಅಂದ್ರೆ ಸಿಗ್ತಾ ಇರುವಂತದ್ದು ನಿಮಗೆ. EMI ಕಾಸ್ಟ್ ಕೂಡ 1,067 ರೂಪಾಯಿ ಇರುವಂತದ್ದು. ಲಿಟ್ರಲ್ಲಿ ಈ ಒಂದು ಪ್ರೈಸ್ ರೇಂಜಿಗೆ ಈಗ ಸದ್ಯದಲ್ಲಿ ಈ ಒಂದು ಮೊಬೈಲ್ ತುಂಬಾ ಕಡಿಮೆ ಪ್ರೈಸ್ ಇರುವಂತದ್ದು. ಈ ಆನರ್ನವ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ, ಲಾಂಚ್ ಮಾಡಿದಾಗ 30,000 ಇಲ್ಲ 31,000 ರೂಪಾಯಿ ಇತ್ತು. ಏಕದಮ್ 10,000 ರೂಪಾಯಿ ಇಳಿಸಿರುವಂತದ್ದು ಈ ಒಂದು ಪ್ರೈಮ್ ಡೇ ನಲ್ಲಿ. ಸೊ ಪರ್ಚೇಸ್ ಮಾಡೋರಿಗೆ ಈ ಒಂದು ಮೊಬೈಲ್ ಕೂಡ ಒಳ್ಳೆಯದು ಅಂತ ಅನ್ಬೋದು. ಈ ರೀತಿ ನಮ್ಮ ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು Xiaomi ಅವ್ರ ಕಡೆಯಿಂದ Xiaomi 14 Ultra. ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಇನ್ ದಿಸ್ ಸಿಗ್ಮೆಂಟ್ ಅಂತಾನೆ ಹೇಳ್ಬೋದು. 1,50,000 ಲಾಂಚ್ ಆಗಿತ್ತು ಈ ಒಂದು ಮೊಬೈಲ್. ನಾನು ಇದರ ಒಂದು ರಿವ್ಯೂ ಮಾಡಿದಾಗ 1,20,000 ಆಯ್ತು ಈ ಒಂದು ಮೊಬೈಲ್ದು. ಬಟ್ ಈಗ ಹತ್ರ 1 ಲಕ್ಷಕ್ಕೆ ಸಿಗ್ತಾರೆ. 99,999 ಅಂತ ಕೊಟ್ಟಾರೆ, ಕ್ಲೋಸ್ ಟು 1 ಲಕ್ಷ. ಸೊ ಲೀಟರ್ 20,000 ರೂಪಾಯಿ ಕಡಿಮೆ ಮಾಡಿರುವಂತದ್ದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಈ ಒಂದು ಪ್ರೈಮ್ ಡೇ ನಲ್ಲಿ ಇದರ ಒಂದು ಸೇಲ್ ನೋಡ್ಬಿಟ್ಟು ಲೀಟ್ರಲ್ಲಿ 20,000 ರೂಪಾಯಿ ಅಂದ್ರೆ ಬಹಳ ಜನ ಒಂದು ಒಳ್ಳೆ ಕ್ಯಾಮ್ರಾ ಮೊಬೈಲ್ ತಗೋಬೇಕು ಅಂತಿರ್ತಾರೆ. ಐಫೋನಿಗೆ ಟಕ್ಕ ಕೊಡುವಂತ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. DSLR ಕೂಡ ಕಂಪೇರ್ ಮಾಡ್ಬೋದು ಈ ಒಂದು ಫೋನ್. ಬಟ್ ಈ ಒಂದು ಪ್ರೈಸಿಗೆ
ಪರ್ಚೇಸ್ ಮಾಡೋದು ಅನ್ಸುತ್ತೆ. ಸರಿ, ಈಗ ಆಪಲ್ ಕಂಪ್ನಿಯವ್ರ ಕಡೆಯಿಂದ ಬರೋಣ. ಆಪಲ್ ಕಂಪ್ನಿಯವ್ರದ್ದು ಮ್ಯಾಕ್ಬುಕ್ ಏರ್, ಈ ಒಂದು ಲ್ಯಾಪ್ಟಾಪ್ M1 ಚಿಪ್ ಇರುವಂತದ್ದು, 13.3 ಇಂಚ್ ಎಲ್ಲ ಒಂದು ಡಿಸ್ಪ್ಲೇ ಇರುವಂತದ್ದು, 8 GB RAM, 256 GB ಸ್ಟೋರೇಜ್, ಆಲ್ಮೋಸ್ಟ್ ಅದು ಸಖತ್ತಾಗಿರುವಂತದ್ದು. ಯಾರಿಗೆ ತಾನೇ ಮ್ಯಾಕ್ಬುಕ್ ತಗೋಬೇಕು ಅಂತ ಆಸೆ ಇರಲ್ಲ, ಇದು ಒಂದು ಎಡಿಟಿಂಗ್ ಪರ್ಪಸ್ಗೆ ಎಲ್ಲರಿಗೂ ಕೂಡ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಈ ಒಂದು ಸೆಗ್ಮೆಂಟ್ ಅಲ್ಲಿ ಇದರ ಒಂದು ಪ್ರೈಸ್ 68,999 ರೂಪಾಯಿಗೆ ನಿಮಗೆ ಸಿಗ್ತಾ ಇರುವಂತದ್ದು. ರೆಗ್ಯುಲರ್ ಪ್ರೈಸ್ ಇದ್ರ ಬಂದ್ಬಿಟ್ಟು 70,000 ರೂಪಾಯಿ ಇರುವಂತದ್ದು. ನನಗೆ ಅಂತ ಸ್ಪೆಷಲ್ ಅನಿಸಲಿಲ್ಲ, ಏನು 2,000 ರೂಪಾಯಿ ಕಡಿಮೆ ಇರುವಂತದ್ದು. ಬಟ್ ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ತೆಗೆದು ಕಡಿಮೆ ಪ್ರೈಸ್ ಸಿಗ್ಬೋದು ಅಂತ ಇದನ್ನ ನಾನು ನಿಮಗೆ ಹೇಳ್ತೆ. ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಲ್ಯಾಪ್ಟಾಪ್, ಒಂದು ಮ್ಯಾಕ್ಬುಕ್ ಏರ್ ಕೂಡ ಆಲ್ಮೋಸ್ಟ್ ಅಲ್ಲಿ ಇವಾಗ ನಾನು ಹೇಳಿರೋದ್ರಲ್ಲಿ ತುಂಬಾನೇ ಕಡಿಮೆ ಇದಾವೆ. ಇನ್ನೂ ಕೆಲವು ಇದಾವೆ ಪ್ರೈಮ್ ಡೇ ಸೇಲ್ ನಲ್ಲಿ, ಕೆಲವೊಂದು ಏನು ಮನೆಯಲ್ಲಿ ತಾನು ಲಾಂಚ್ ಆದಂತ ಕೆಲವೊಂದು. ಮತ್ತೆ ಈಗ ಸ್ಯಾಮ್ಸಂಗ್ ಅನ್ನೋದು ಸ್ಯಾಮ್ಸಂಗ್ M35 ಮೊಬೈಲ್ ಕೂಡ 25ನೇ ತಾರೀಕಿನ ಓಪನ್ ಆಗುತ್ತೆ. ಅದ್ರದ್ದು ಕೂಡ ಎಫೆಕ್ಟಿವ್ ಪ್ರೈಸ್ 15,000 ರೂಪಾಯಿ ಇರುವಂತದ್ದು. ಬಟ್ ಲಾಂಚ್ ಆಗ್ಬೇಕಾದ್ರೆ ಹೇಳಿದ್ದವರು 19,000 ರೂಪಾಯಿ. ಇದೇ ರೀತಿ ಬಹಳ ಡೀಲ್ಸ್ ಇರುವಂತದ್ದು. ಬೇಕು ಅಂದ್ರೆ ಚೆಕ್ ಮಾಡಿ, ತುಂಬಾ ಮೊಬೈಲ್ಸ್ ಬಂದ್ಬಿಟ್ಟು ಕಡಿಮೆ ಪ್ರೈಸ್ ಲಾಂಚ್ ಆಗ್ತಿರುವಂತದ್ದು, ಅಂದ್ರೆ ಕೊಡ್ತಾ ಇರುವಂತದ್ದು. ನಿಮಗೆ ಯಾವ್ದು ಬೇಕು ಅದನ್ನ ನೋಡಿ ಪರ್ಚೇಸ್ ಮಾಡಬಹುದು. ನನಗೆ ಕೆಲವೊಂದಿಷ್ಟು 25% ಮೇಲೆ 25% ಮೇಲಿದ್ದಂತಹ ಕೆಲವೊಂದು ಮೊಬೈಲ್ಸ್ ಮತ್ತೆ ಕೆಲವೊಂದು ಡೀಲ್ಸ್ ನಿಮ್ಮೊಂದು ಹೇಳ್ತೆ. ಇನ್ನು ಕೆಲವೊಂದು 5%, 6%ಗೆಲ್ಲ ಕಡಿಮೆ ಮಾಡಿರುವಂತದ್ದು ಅಮೌಂಟ್ಗಳನ್ನ. ಸೊ ಬೇಕು ಅಂದ್ರೆ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು ಅಂತ ಅನ್ಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ನಾಲಜಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.